ಭಾರತ ಹಾಗೂ ನ್ಯೂಜಿಲ್ಯಾಂಡ್ಗೆ ಮ್ಯಾಚ್ ಇದೆ. ಅಂದರೆ ಈಗ ಕ್ರಿಕೆಟ್ ಪ್ರೇಮಿಗಳು ಒಳ್ಳೆಯ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ, ಭಾರತ ಗೆಲ್ತದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಹೌದೌದು, ಖಂಡಿತವಾಗಿ ಈಗ ಭಾರತೀಯರು ತುಂಬಾ ಕುತೂಹಲದಿಂದ ಕಾಯ್ದಿದ್ದಾರೆ. ಟೀಮ್ ಇಂಡಿಯಾ ನಾಯಕತ್ವ ಹೊಂದಿರುವ ರೋಹಿತ್ ಶರ್ಮಾ ಅವರು ತುಂಬಾ ಒಳ್ಳೆಯ ನಾಯಕತ್ವವನ್ನು ನಡೆಸಿಕೊಂಡು ಬಂದು ಈಗ ಫೈನಲ್ ಅನ್ನು ತಲುಪಿದ್ದಾರೆ. ಹಾಗೆ ಅದರ ಜೊತೆಗೆ ಅತಿ ಅತಿ ಕಠಿಣವಾದ ಎದುರಾಳಿ ತಂಡ ಒಂದು ನ್ಯೂಜಿಲ್ಯಾಂಡ್. ಅದರ ನಾಯಕತ್ವವನ್ನು ಸ್ಯಾಂಟ್ನರ್ ಅವರು ತುಂಬಾ ಒಳ್ಳೆಯ ಒಂದು ನಾಯಕತ್ವ ಕಂಡು ಬಂದಿದೆ. ಹೀಗಾಗಿ ಎರಡು ಪಂದ್ಯಾವಳಿಗಳಲ್ಲಿ ಹಣಾಹಣಿ ಖಂಡಿತವಾಗಿ ಇದ್ದೇ ಇರುತ್ತದೆ. ಈ ಕುತೂಹಲವನ್ನು ನೋಡಲು ಭಾರತೀಯರು ತುಂಬಾ ಕುತೂಹಲದಿಂದ ಕಾಯುತ್ತಿದ್ದಾರೆ. ಏನು ಗೆಲ್ತದೆ ಅನ್ನೋ ಒಂದು ಭರವಸೆ ಇದೆಯಾ, ಹೇಗೆ? ಖಂಡಿತವಾಗಿಯೂ ಈಗ ರೋಹಿತ್ ಶರ್ಮಾ ಅವರ ನಾಯಕತ್ವವನ್ನು ನೋಡಿಕೊಂಡು ಬಂದಾಗೆ ಪಂದ್ಯವು ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಈಗ ಅದರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮ್ ಇಂಡಿಯಾ. ಖಂಡಿತವಾಗಿ ಗೆಲ್ಲಬಹುದು ಎಂಬ ನಿರೀಕ್ಷೆಯಲ್ಲಿ ಭಾರತೀಯರು ಇದ್ದಾರೆ. ಈ ಹಿಂದೆ ಎಷ್ಟು ವರ್ಷಗಳ ಹಿಂದೆ ಗೆಲುವು ಸಾಧಿಸಿತು ಈ ಒಂದು ಪಂದ್ಯದಲ್ಲಿ? 2019ರಲ್ಲಿ ವರ್ಲ್ಡ್ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದುಕೊಂಡಿದ್ರು. ಈಗ ಅದಾದ ನಂತರ ಮತ್ತೆ ಫೈನಲ್ ಬಂದಿರುವುದು ಇದೇ 2025ರಲ್ಲಿ. ಎಲ್ಲರೂ ಒಳ್ಳೆಯ ರೀತಿಯಿಂದ ಆಡ್ತಾರೆ ಅನ್ನೋ ಒಂದು ಇದು ಇದೆ, ಹೋಪ್ ಇದೆ. ಖಂಡಿತವಾಗಿಯೂ ತುಂಬಾ ಪ್ರಾಕ್ಟೀಸ್ ಆಗಿದೆ ಟೀಮ್ ಇಂಡಿಯಾ, ಅದು ಒಳ್ಳೆ ಫಾರ್ಮ್ನಲ್ಲಿ ಇದೆ. ಗೆಲ್ಬಹುದು ಎಂಬ ನಿರೀಕ್ಷೆ ತುಂಬಾ ಇದೆ. ಓಕೆ, ನಿಮ್ಮ ಹೆಸರೇನ್ರಿ? ಪ್ರಮೋದ್ ಪಾಟೀಲ್.